ಪಾಯಿಂಟ್ ಮತ್ತೆ ಬಹಳ ಸ್ಪಷ್ಟವಾಗಿ ಜೋರಾಗಿ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಪೂರ್ಣ ನಿರ್ಲಕ್ಷಿಸಿದೆ. ಯಾಕಂದ್ರೆ ಕಳೆದ 1.5 ವರ್ಷದಿಂದ ಈ ಭಾಗದ ನೀರಾವರಿ ಸೇರಿದಂತೆ ಪ್ರಮುಖ ಯೋಜನೆಗಳು ಅನುದಾನದ ಕೊರತೆ ಸಾಗುತ್ತಿದೆ. ಕಲ್ಯಾಣಕರದ ಅಭಿವೃದ್ಧಿ ಹಣವನ್ನು ಬಿಟ್ಟರೆ ಬೇರೆ ಯಾವುದೇ ಹಣವನ್ನು ಬೀದರ್ ಜಿಲ್ಲೆಗಾಗಲಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಕ್ಷೇತ್ರ ಅಭಿವೃದ್ಧಿಗೆ ನಯಾ ಪೈಸಾ ಕೂಡ ಕೊಡ್ತಾ ಇಲ್ಲ. ಕೆಕೆಆರ್ಡಿಬಿ ಅನುದಾನದಲ್ಲಿ ಸರ್ಕಾರ ಅನುದಾನ ನಮ್ಮ ಪಾಲಿಗೆ ಶೂನ್ಯ ಇದೆ. ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಂಜುಂಡಪ್ಪ ವರದಿ 2002-4ರಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು. 2008ರಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಬೀದರ್ ತಾಲೂಕದಲ್ಲಿ 2 ಕ್ಷೇತ್ರ ಆಯ್ತು, ಬೀದರ್ ದಕ್ಷಿಣ ಹಾಗೂ ಬೀದರ್ ಉತ್ತರ ಅಂತ. ಹುಮನಾಬಾದ್ನಲ್ಲಿ ಚುಡುಗುಪ್ಪ ತಾಲೂಕ ಕೂಡ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಬಂತು. ಜಿಲ್ಲೆ ತಗೊಂಡ್ರೆ ಬೀದರ್ ಹುಮನಾಬಾದ್ ಆಗಲಿ, ಬಸವ ಕಲ್ಯಾಣ ಆಗಲಿ, ಬಾಲ್ಕಿ ಆಗಲಿ, ಔರಾದ್ ಆಗಲಿ, ಬೀದರ್ ಆಗಲಿ ಎಲ್ಲ ಕಡೆ ನಗರಸಭೆ, ಪಟ್ಟಣ ಪಂಚಾಯತ, ಪುರಸಭೆ ಇದೆ. ನಮ್ಮ ಕ್ಷೇತ್ರದಲ್ಲಿ ಟೋಟಲಿ ಸಂಪೂರ್ಣ ಗ್ರಾಮೀಣ ಪ್ರದೇಶ 36 ಗ್ರಾಮ ಪಂಚಾಯತ್ಗಳು ಒಳಗೊಂಡಿದೆ. ಅದಕ್ಕೆ ಕೆಕೆಆರ್ಡಿಬಿ ಅನುದಾನ ಓನ್ಲಿ 26 ಕೋಟಿ ಅಷ್ಟೇ ಬರ್ತಾ ಇದೆ. ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ 60-65 ಕೋಟಿ ಬರಲಿ, ಸಂತೋಷ ಇದೆ ನನಗೆ. ಬಟ್ ಎಲ್ಲರ ಜೊತೆ ಕೂಡ ನನ್ನ ವಿಧಾನಸಭಾ ಕ್ಷೇತ್ರ ಕೂಡ ನ್ಯಾಯ ಒದಗಿಸಬೇಕು. ಕಳೆದ ಡಿಸೆಂಬರ್ನಲ್ಲಿ ಈ ವಿಧಾನಸಭೆಯಲ್ಲೇ ನಾನು ಪ್ರಶ್ನೆ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸುಧಾಕರ್ ಮಂತ್ರಿಯವರು ಗೋವಿಂದರಾಜು ಕಮಿಟಿ ನೇಮಕ ಮಾಡಿದ್ದಾರೆ. 1 ವರ್ಷ ಆದ್ರೂ ಕೂಡ ಕಮಿಟಿಯ ಉತ್ತರ ಬರಲಿಲ್ಲ. ಕಮಿಟಿ ಕೂಡ ವರದಿ ಕೂಡ ಇನ್ನು ಮಾನ್ಯ ಅಧ್ಯಕ್ಷರೇ, ಗೋವಿಂದರಾಜು ಕಮಿಟಿಯ ವರದಿ ಕೂಡ ಇನ್ನು 1 ವರ್ಷ ಆದ್ರೂ ಕೂಡ ಸರ್ಕಾರಕ್ಕೆ ಒಪ್ಪಿಸಿಲ್ಲ. ಇದರಿಂದ ನನ್ನ ವಿಧಾನಸಭಾ ಕ್ಷೇತ್ರ ಜನರಿಗೆ, ಅದರಲ್ಲಿ ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುಳಿದವರು, SC, ST, OBC ಮೈನಾರಿಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದಕ್ಕೋಸ್ಕರ ಸಾಕಷ್ಟು ಅನುದಾನದ ಕೊರತೆ ಎದುರಿಸ್ತಾ ಇದೆ. ಮತ್ತೆ ಸರ್ಕಾರ ಈ 1.5 ವರ್ಷದಲ್ಲಿ ಯಾವುದೇ SC, ST ಡೆವಲಪ್ಮೆಂಟ್ ಕಾಲನಿಗಳಿಗೆ ಒಂದು ನಯಾ ಪೈಸಾ ಕೂಡ ಸರ್ಕಾರದಿಂದ ಬಂದಿಲ್ಲ. ನುಡಿದಂತೆ ನಡೆದ ಸರ್ಕಾರ ಅಂತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹೇಳ್ತಾರೆ. SC, ST ಕಾಲನಿಗಳಿಗೆ, ಜನರಿಗೆ, ಇವನ್ ಜನರಲ್ ಜನರಿಗೆ ಕೂಡ ಒಂದು ನಯಾ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ. ಎಲ್ಲಿ ನುಡಿದಂತ ನಡೆದ ಸರ್ಕಾರ ಅಧ್ಯಕ್ಷರೇ. ಇವನಾರವ ಅಂತ ಮೊನ್ನೆ ಶಾಣ ಸಿದ್ದರಾಮಯ್ಯ ಅವರು ಸಮಸ್ಯೆಯಲ್ಲಿ ಉತ್ತರ ಕನ್ನಡ ಸಮಸ್ಯೆಯಲ್ಲಿ ಉತ್ತರ ಕರ್ನಾಟಕ ಹೇಳ್ತಾ ಇದ್ದೀನಿ, ಸಮಸ್ಯೆ ಬಿಟ್ಟು ಇವನಾರವ ವಚನ ಹೇಳಿದ್ರು. ನಮ್ 2024 MLA ಇವನಾರವ ಅಂತ ಸರ್ಕಾರ ಪ್ರಾಬ್ಲಮ್ ರಸ್ತೆ ಎಣಿಸ್ತಾ ಇದೆ. 224 ಶಾಸಕರಲ್ಲಿ ಕಳೆದ ಸೆಪ್ಟೆಂಬರ್ 17ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಕಲಬುರಗಿಯಲ್ಲಿ ಒಂದು ವಿಶೇಷ ಸಚಿವ ಸಂಪುಟ ಸಭೆ ಮಾಡಿದರು. ಸಚಿವ ಸಂಪುಟ ಸಭೆ ಆದ್ಮೇಲೆ ಈ ಕ್ಷೇತ್ರಕ್ಕೆ ಇಷ್ಟು ಕೊಟ್ಟಿದ್ದೀವಿ, ಆ ಕ್ಷೇತ್ರಕ್ಕೆ ಅಷ್ಟು ಕೊಟ್ಟಿದ್ದೀವಿ, ಉತ್ತರ ಕರ್ನಾಟಕ ಬಗ್ಗೆ ಸಾವಿರಾರು ಕೋಟಿ ಅನೌನ್ಸ್ ಮಾಡಿದ್ರು. ಅದು ಕೂಡ ಲಿಖಿತ ರೂಪಲ್ಲೇ ಇದೆ. ಎಲ್ಲಿ ಕೂಡ ಅದು ಅನುಷ್ಠಾನಕ ತರಲಿಕ್ಕೆ ವಿಫಲ ಆಗಿದ್ದಾರೆ ಅಂತ ರಾಜ್ಯದ ನಾನು ಮುಖ್ಯಮಂತ್ರಿಗೆ ಹಾಗೂ ನಮ್ಮ ಬೀದರ್ ಹಾಗೂ ಗುಲ್ಬರ್ಗ ಎಲ್ಲ, ಯಾಕೆ ಕಲ್ಯಾಣ ಕರ್ನಾಟಕ ಅಂದ್ರೆ ಸುಮಾರು 6 ಜಿಲ್ಲೆ ಬರ್ತವೆ, ಎಲ್ಲ ಕಡೆ ವಿಫಲ ಆಗಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೆ ಓನ್ಲಿ ಕಣ್ಣೇರಿಸುವ ಒಂದ್ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ, ವಂಚನೆ ಮಾಡ್ತಾ ಇದೆ ನಮ್ಮ ಭಾಗದ ಜನರಿಗೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉದ್ಯೋಗದ ಬಹಳಷ್ಟು ಕೊರತೆ ಇದೆ ಅಧ್ಯಕ್ಷರೇ. ಸಾಕಷ್ಟು ನಮ್ಮ ಜನರು ಹೈದರಾಬಾದ್ ಆಗಲಿ, ಪೂನಾ ಆಗಲಿ, ಮುಂಬೈ ಆಗಲಿ, ಬೇರೆ ಬೇರೆ ಕಡೆ ಬೆಂಗಳೂರು ಆಗಲಿ ವಲಸೆ ಹೋಗ್ತಾ. ಯಾಕಂದ್ರೆ 30,000 ಹುದ್ದೆಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇದೆ. ಅದರಲ್ಲಿ ಬ್ಯಾಕ್ಲಾಗ್ ಕೂಡ ಖಾಲಿ ಇದೆ. ಅದರಲ್ಲಿ ತಾವೆಲ್ಲ 30,000 ಹುದ್ದೆಯನ್ನು ಅತಿ ಬೇಗ ಫೈನಾನ್ಸಿಯಲ್ ಅಪ್ರೂವಲ್ ಕೊಟ್ಟು ಅದು ನೇಮಕ ಮಾಡಬೇಕು. ಅಷ್ಟು ಜನರ ಕುಟುಂಬ ಹಾಗೂ ಅಷ್ಟು ಇಲಾಖೆಯಲ್ಲಿ ಒಳ್ಳೆ ಕೆಲಸ ಆಗ್ತದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೊಂದು ವರ್ಷದಲ್ಲಿ ಒಂದು ಹುದ್ದೆ ಕೂಡ ನೀವು ಪರ್ಮನೆಂಟ್ ಆಗಿ ಹುದ್ದೆ ಮಾಡ್ತಾ, ಎಲ್ಲ ಕಡೆ ಔಟ್ಸೋರ್ಸ್ ಮಾಡ್ತಾ ಇದ್ರಿ. ಔಟ್ಸೋರ್ಸ್ ಅಲ್ಲಿ ಟೀಚರ್ಸ್ ಆಗಲಿ, ಡಿ ಗ್ರೂಪ್, ಸಿ ಗ್ರೂಪ್. ಪಾಪ ಮನೆ ಕೂಡ ನಮ್ಮ ಮಾಜಿ ಸಚಿವರೆಲ್ಲ ಮಾಡಿದ್ರು. 12,000 ಯಾವ ಟೀಚರ್ ಹೆಂಗ್ ಕೆಲಸ ಮಾಡ್ತಾರೆ, ಲೆಕ್ಚರ್ ಹೆಂಗ್ ಕೆಲಸ ಮಾಡ್ತಾರೆ. ಇವನ್ ರೆಂಟ್ ಹೋದ್ರೆ ಮನೆ 10,000 ರೆಂಟ್ ಆಗ್ತಾ ಇದೆ. ಗಾಡಿ ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು, ಅವ್ರ ಫ್ಯಾಮಿಲಿ ಸ್ಕೂಲ್ ಬೇಕು. ಇವತ್ತು ಕಾಸ್ಟ್ಲಿ ಸ್ಕೂಲ್ಸ್ ಆಗಿದೆ. 12,000 ಹೆಂಗ್ ಆಗ್ತಾ ಅಧ್ಯಕ್ಷರೇ? ಮಿನಿಮಮ್ 25,000-30,000 ಅವ್ರ ವೇತನ ಕಾಂಟ್ರಾಕ್ಟ್ ಬೇಸಿಸ್ ಇದ್ರು ಕೊಡ್ಬೇಕಂತ ನಾನು ಉತ್ತರ ಕರ್ನಾಟಕ ಜನರ ವತಿಯಿಂದ ನಾನು ಎಲ್ಲರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೆ ಈ ಭಾಗದ
ಅಭಿವೃದ್ಧಿಗೆ ನೆಕ್ಸ್ಟ್ ಚಂದ್ರರೆಡ್ಡಿ ಸರ್ಕಾರ ಪಾಟೀಲ್ ಬೇಗ ಕಲಂ ಮುಗಿಸಿ. 371ರಲ್ಲಿ ಸಾಕಷ್ಟು ಸೌಲಭ್ಯ ಕೊಡಬೇಕಂತಿದೆ. ಅದರ ಸಮರ್ಪಕ ಜಾರಿ ಮಾಡಬೇಕು ಮತ್ತು ಪ್ರದೇಶಕ್ಕೆ ಅಸಮತೋಲನ ನಾನು ವಿಷಯ ಹೇಳಿದ್ರೆ ಗೋವಿಂದರಾಜು ವರದಿ ಆದಷ್ಟು ಬೇಗ ಕೊಡಬೇಕು. ನೀರಾವರಿ ವಿಷಯದಲ್ಲಿ ಬಂದ್ರೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಸರ್ಕಾರ ಈ ಕಾಮಗಾರಿಗೆ ಈ ಹಣ 1 ನಯಾ ಪೈಸೆ ಕೂಡ ಕೊಟ್ಟಿಲ್ಲ. KNL ಕರ್ನಾಟಕ ನೀರಾವರಿ ಕೂಡ ಅಲ್ಲಿಯೂ ಕೂಡ ನಯಾ ಪೈಸೆ ಕೊಡ್ತಾ ಇಲ್ಲ. ಮತ್ತೆ ಅದರಲ್ಲಿ ನಮ್ಮ ಕ್ಷೇತ್ರ ಗೋದಾವರಿ ಬೇಸಿನ ಬಚಾವ್ ಆಯೋಗವನ್ನು ರಿಪೋರ್ಟ್ ಕೊಟ್ಟಿದ್ದು ಸುಮಾರು 15 ವರ್ಷ ಕೆಳಗಡೆ 22 TMC ಬೀದರ್ ಜಿಲ್ಲೆಗೆ ನೀರು ಉಪಯೋಗ ಮಾಡ್ಬೇಕಂತೆ. ಓನ್ಲಿ ನಾವು 14 TMC ಅಷ್ಟೇ ನೀರು ಉಪಯೋಗ ಮಾಡ್ತಾ ಇದೀವಿ. ಅದು ತೆಲಂಗಾಣ ಹೋಗ್ತಾ ಇದೆ ನೀರು. ಅದು ನಮಗಿನ್ನ 6 TMC ನಮ್ಮ ನೀರು ಉಪಯೋಗ ಆದ್ರೆ ಸಾಕಷ್ಟು ನಮ್ಮ ಬೀದರ್ ಜಿಲ್ಲೆ ಕುಡಿಯೋ ನೀರಿನ ಸಮಸ್ಯೆ. ಯಾಕಂದ್ರೆ ಈ ಕಾರಂಜ ಇಲಾಖೆ ಇದೆ. ಮೊನ್ನೆ ಕೂಡ ತಾವು ನೋಡಿದ್ರೆ ಕಾರಂಜದ ಶೂನ್ಯ ವೇಳೆ ನಾನು ಪ್ರಶ್ನೆ ಮಾಡಿದೆ. ಒಂದು 5 ಜನ ವಿಷ ಸೇವನೆ ಮಾಡಿ ಅವ್ರು ಸೀರಿಯಸ್ ಇದ್ದಾರೆ. ನಾನು ಮೊನ್ನೆ ಕೂಡ ಅವ್ರ ಆಸ್ಪತ್ರೆಗೆ ಕೂಡ ಭೇಟಿ ಕೊಟ್ಟಿದ್ದೆ ಹೋಗಿ. ಅವರು ಕೂಡ ಕಾರಂಜಾದೇನು ವೈಮಾನಿಕ ದುಡ್ಡು ಬರಬೇಕು ರೈತರಿಗೆ. ಅವಾಗ 6,000 ಕೊಟ್ಟಿದ್ರು. ಈ ಪ್ರತಿ ಎಕರೆಗೆ 25 ಲಕ್ಷ ರೂಪಾಯಿ ಬೇಡಿಕೆ ಇದೆ. ಕುಟುಂಬಕ್ಕೆ ಒಂದು ಜಾಬಿನ ಗ್ಯಾರಂಟಿ ಬೇಕಾಗಿದೆ. ಹ್ಯಾಂಗ 5 ಗ್ಯಾರಂಟಿ ಜನರಿಗೆ ಕೊಡ್ತಾ ಇದ್ರಿ. ಅಲ್ಲಿಂದ ಕಾರಂಜ ರೈತರಿಗೆ ಕೂಡ ಜಾಬಿನ ಗ್ಯಾರಂಟಿ ಕೊಡಬೇಕು. ಅವರಿಗೆ ವೈಮಾನಿಕ ದುಡ್ಡು ಕೊಡಬೇಕನ್ನ ನಾನು ಉತ್ತರ ಕರ್ನಾಟಕ ಭಾಗದ ಜನರ ವತಿಯಿಂದ ತಮಗೆ ನಾನು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಬಸವಣ್ಣವರ ತತ್ವ ಬಗ್ಗೆ ಸಿದ್ದರಾಮಯ್ಯವರು ಅವರು ಮಾತಾಡ್ತಾರೆ. BKD ಬಸವ ಕಲ್ಯಾಣ ಪ್ರಾಧಿಕಾರ ಅಧ್ಯಕ್ಷ ಸ್ವತಃ ಮುಖ್ಯಮಂತ್ರಿ ಅವರು ಇದ್ದಾರೆ. ಅಲ್ಲಿ ಒಂದಿನ ಕೂಡ ಹೋದ್ರೆ ಕಳೆದ ಬಾರಿ 2019-20ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ 600 ಕೋಟಿ ಅನುಮೋದನೆ ಕೊಟ್ಟು 200 ಕೋಟಿ ತಕ್ಷಣ ಬಿಡುಗಡೆ ಮಾಡಿ ಕಾಮಗಾರಿ ಶುರುವಾಗಿತ್ತು. ಈ ಸರ್ಕಾರ ಬಂದ ಮೇಲೆ 100 ಕೋಟಿಯನ್ನು ಕೊಟ್ಟಿದೆ. ಅಲ್ಲಿಯೂ ಕೂಡ ಒಂದು ಮೀಟಿಂಗ್ ಮಾಡಲಿಲ್ಲ. ಇದು ಕೂಡ ಮುಂದಿನ ದಿನದಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಮೀಟಿಂಗ್ ಬಸವ ಕಲ್ಯಾಣದಲ್ಲಿ ಆಗ್ಬೇಕಂತ ತಮ್ಮೆಲ್ಲರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇಲ್ಲಿ ಒಂದು ಸಾಕಷ್ಟು ಇಂಡಸ್ಟ್ರಿ ಬರಬೇಕು ಗುಲ್ಬರ್ಗದಲ್ಲಿ ಬೀದರ್ದಲ್ಲಿ. ಯಾಕಂದ್ರೆ ಬಹಳ ಜನ OBC ಬಹಳ ಗರೀಬ್ ಜನರಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಅಧ್ಯಕ್ಷರೇ ಅವ್ರು ವಲಸೆ ಹೋಗಬಾರ್ದು ಅಂದ್ರೆ SEZ ಸ್ಪೆಷಲ್ ಎಕಾನಮಿಕ್ ಝೋನ್ ಬೀದರ್ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಹಳೆ ಇಂಡಸ್ಟ್ರಿ ಏರಿಯಾ ಕೋಲಾರ್ ಅದರಲ್ಲಿ ಸ್ಪೆಷಲ್ ಎಕಾನಮಿಕ್ ಝೋನ್ ಇಂಡಸ್ಟ್ರಿ ಸ್ಟಾರ್ಟ್ ಆದ್ರೆ ಬಹಳ ಜನ ಯಾಕಂದ್ರೆ ಬೀದರ್ ಅಲ್ಲಿ ಏರ್ಪೋರ್ಟ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹೈದರಾಬಾದ್ ಸಮೀಪ ಇದೆ, ಲಾಜಿಸ್ಟಿಕ್ಸ್ ಇದೆ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಂದ್ರೆ ಸಾಕಷ್ಟು ಬೀದರ್ ಟೂರಿಸಂ ಕೂಡ ಬಹಳಷ್ಟು ಫೇಮಸ್ ಇದೆ. ಹಣ ಬರುತ್ತೆ ಬೀದರ್ ಅಲ್ಲಿ, ಜನರಿಗೆ ಒಳ್ಳೇದಾಗ್ತದೆ. ಮುಂದಿನ ದಿನದಲ್ಲಿ ಸ್ಥಾಪನೆ ಮಾಡ್ಬೇಕಂತ ಅಧ್ಯಕ್ಷರ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ. ಇನ್ನ ಕೊನೆಗೆ ಒಂದ್ 2 ನಿಮಿಷ ಇದೆ ಅಧ್ಯಕ್ಷರೇ. ಈ ಭಾಗದ ಅಭಿವೃದ್ಧಿ ಆಗ್ಲಿಕ್ಕೆ ನನ್ನ ವಿಧಾನಸಭೆ ಪ್ರತ್ಯೇಕ ಸಚಿವಾಲಯ ಕಲ್ಯಾಣ ಕರ್ನಾಟಕ ಗುಲ್ಬರ್ಗದಲ್ಲಿ ಮಾಡ್ಬೇಕಂತ 15-20 ನಿಮಿಷ ಆಯ್ತು. 10 ನಿಮಿಷ ಆಗಿಲ್ಲ ಅಧ್ಯಕ್ಷರೇ. ಮಾತಾಡ್ತಾ ಏನ್ ಮಾತಾಡ್ತಾರೆ? ಮಾತಾಡಿ ಗಂಭೀರ ಅಲ್ಲ. 20 ನಿಮಿಷ ಈಗ ಮಾತಾಡಿಕೊಂಡು ಸ್ಪೀಡ್ ಬ್ರೇಕರ್ ಹಾಕಿ ಸ್ಪೀಡ್ ಬ್ರೇಕ್ ನೀವು ದಾರಿ ತಪ್ತಾ ಇದ್ದೀವಿ. ಅದಕ್ಕೆ ಬ್ರೇಕ್ ಆಗೋದು ಸರಿಯಾಗಿ ಅದ ಸ್ಪೀಡ್ ಬ್ರೇಕರ್ ಹಾಕಡೆ ಬಿದ್ದು ಬಿಡ್ತೀನಿ. ಅಲ್ಲ ಸ್ಪೀಡ್ ಆಕ್ಸಿಡೆಂಟ್ ಅದಕ್ಕೆ ಮೆಲ್ಲ 5 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ ಅಧ್ಯಕ್ಷರೇ. ಅನುಮೋದನೆ ಕೊಟ್ಟರು ನಮ್ಮ ಶಾಸಕರು. ಆಯ್ತು ಅಧ್ಯಕ್ಷರೇ, ನಮ್ಮ ವಿಧಾನಸಭಾ ಕ್ಷೇತ್ರ ಬರಬೇಕಾದ್ರೆ ಯಾವುದೇ ಒಂದು ಕೇಂದ್ರ ಸ್ಥಾನ ಇಲ್ಲ. ನಮ್ಮ ಜನರು ಬೀದರ್ ಹೋಗ್ಬೇಕು, ಇಲ್ಲ ಚಿಡುಗುಪ್ಪ ಹೋಗ್ಬೇಕು, ಏನ್ರ ಕೆಲಸ ಇದ್ರೆ ಹುಮ್ನಾಬಾದ್ಗೆ ಹೋಗ್ಬೇಕು. ಹಣದ ಸಾಕಷ್ಟು ಕೊರತೆ ಇದೆ ಅಧ್ಯಕ್ಷರೇ. ಆದಷ್ಟು ಬೇಗ ನಮ್ಮಲ್ಲಿ ಫೈರ್ ಸ್ಟೇಷನ್ ಇಲ್ಲ. ಮೊನ್ನೆ ಕೇಳಿ ಹೆಡ್ ಕ್ವಾರ್ಟರ್ ಇದೆ, 30,000 ಜನಸಂಖ್ಯೆ ಇದೆ. ಮೊನ್ನೆ PU ಕಾಲೇಜ್ ಬಗ್ಗೆ ನಾನು ಗಮನ ಸೆಳೆದಿದ್ದೆ. ಒಂದು ಫೈರ್ ಸ್ಟೇಷನ್ ಮೊನ್ನೆ ಕೆಲವೊಂದು ನಿರ್ಣಾವನ್ ಗ್ರಾಮದಲ್ಲಿ ಕಬ್ಬು ಸುಡ್ತ ಅಧ್ಯಕ್ಷರೇ. ಈ 30 ಕಿಲೋಮೀಟರ್ಲಿಂದ ಫೈರ್ ಗಾಡಿ ಬರ್ಲಿಕ್ಕೆ ವೆಹಿಕಲ್ ಬರ್ಲಿಕ್ಕೆ ಲೇಟ್ ಆದ್ರೆ ಪಾಪ ಒಂದು ಕಬ್ಬು ಪೂರ ಸುಟ್ಟೋಗ್ತು. ಅದು ಪರಿಹಾರ ಕೂಡ ಇನ್ನೂ ಸಿಗ್ತಾ ಇಲ್ಲ. ಅಲ್ಲೇ ಒಂದು 5 ಕಿಲೋಮೀಟರ್ ಅರೌಂಡ್ ಮೊನ್ನೆ ಕೇಳಿಯಲ್ಲಿ ಫೈರ್ ಸ್ಟೇಷನ್ ಆದ್ರೆ ಮಾನ್ಯ ಗೃಹ ಮಂತ್ರಿ ಕೂಡ ಇಲ್ಲೇ ಇದ್ದಾರೆ. ಫೈರ್ ಸ್ಟೇಷನ್ ಸುಮಾರು ಸಲ ನಾನು ಬೇಡಿಕೆ ಇಕ್ಕಿದ್ದೀನಿ. ಅದು ಕೂಡಲೇ ಸ್ಪಂದಿಸ್ತಾ ಇಲ್ಲ ಸರ್ಕಾರ. 1.5 ವರ್ಷ 3 ಸಲ ನಾನು ಬರ್ದಿದ್ದೀನಿ. ಅದಕ್ಕೆ ಒಂದು ಫೈರ್ ಸ್ಟೇಷನ್ ಮೊನ್ನೆ ಕೇಳಿಲ್ಲ ಆದ್ರೆ ಉಪಯೋಗ ಆಗುತ್ತೆ. ಮತ್ತೆ ಜಿಲ್ಲೆಯ BSSK ಫ್ಯಾಕ್ಟರಿ ಈಗ ಹರಾಜು ಮಾಡ್ತೀನಂತ ಪತ್ರಿಕೆ ಮಾಧ್ಯಮದಲ್ಲಿ ಬಂದಿತ್ತು. ಸುಮಾರು ಬೀದರ್ನ ಲಕ್ಷ್ಮಿ ಅಂತೆ, ರೈತರ ಪಾಲಿಗೆ ಲಕ್ಷ್ಮಿ ಅಂತೆ ಒಂದು ಸರ್ಕಾರದ ಒಂದು ಕೋಆಪರೇಟಿವ್ BSSK ಫ್ಯಾಕ್ಟರಿ, ಬೇರೆ ಇನ್ನಿತರ ಫ್ಯಾಕ್ಟರಿಗಳಿದೆ. ಬಟ್ ಎಲ್ಲರೂ ಸ್ವಂತ ಒಡೆತನಕ್ಕೆ ಸೇರಿದ್ದು. ಈ ಒಂದು ಫ್ಯಾಕ್ಟರಿ ರೈತರಿಗೋಸ್ಕರ ಜನರದೇ ಒಂದು ಫ್ಯಾಕ್ಟರಿ ಇದೆ. ಅದಕ್ಕೆ ಅದು ಹರಾಜು ಮಾಡಬಾರ್ದು. ಆದಷ್ಟು ಬೇಗ ಸರ್ಕಾರದಿಂದ
ಹೇಗೆ ಮೈ ಶುಗರ್ಗೆ ಹೆಂಗ 200-400 ಕೊಟ್ಟು ಮಂಡ್ಯದಲ್ಲಿ ತಾವು ಮಾಡಿದ್ರಿ ಕುಡ್ರಿ ನಾನು ಬ್ಯಾಡ್ ಅಂಬಲ್ಲ. ನಮ್ಮ ಉತ್ತರ ಕರ್ನಾಟಕ ಕೂಡ ಶುಗರ್ ಉತ್ತೇಜನ ಮಾಡ್ಲಿಕ್ಕೆ ಆ ಫ್ಯಾಕ್ಟರಿಯನ್ನ ಇಂಡಸ್ಟ್ರಿಯನ್ನು ಚಾಲೂ ಮಾಡ್ಲಿಕ್ಕೆ ಸರ್ಕಾರ ಒಂದು 500 ಕೋಟಿ ಹಣ ಕೊಟ್ಟೆ ಅನುಕೂಲ ಆಗ್ತದ ನಮ್ಮ ಭಾಗದ ರೈತರ ಜನರಿಗಂತ ಹೇಳಕ್ ಇಚ್ಛೆ ಪಡ್ತೀನಿ. ಆದಷ್ಟು ಬಾಕಿ ಇದ್ದ ಬ್ಯಾಕ್ಲಾಗ್ಗಳು ಆಯ್ತು, ಮತ್ತೆ ಮತ್ತೆ ಅದನ್ನ ಜಾಬ್ ಇದು- ಗ್ಯಾರಂಟಿ ನಮ್ಮ ಭಾಗದ ಜನರಿಗೆ ಕೊಡ್ಬೇಕು ಅಧ್ಯಕ್ಷರೇ. ನೀರಾವರಿ ಓಕೆ. ಸಮಸ್ಯೆ ಆಯ್ತು, ಮಾಡಬೇಕು, ಕಾರಂಜ ರೈತರಿಗೆ ಒಂದೇ ಮತ್ತೆ ಮಾಡಬೇಕು. ಅದನ್ನೇ ಹೇಳ್ತೀರಿ. ನಂಜುಂಡಪ್ಪ ಅವರಿಗೆ ನಮ್ಮ ಅದೇ. ಕ್ಷೇತ್ರ ನನ್ನ ಕ್ಷೇತ್ರಕ್ಕೆ ಆ ಕಮಿಟಿ ಬೇಗ ಗೋವಿಂದರಾಜ್ ಕಮಿಟಿ ಬೇಗನೆ ವರದಿ ಕೊಡಬೇಕು. ನಮ್ಮ ಭಾಗ ಜನರಿಗೆ ಒಳ್ಳೇದ್ ಮಾಡ್ಬೇಕಂತ ಉತ್ತರ ಕರ್ನಾಟಕ, ಯಾಕಂದ್ರೆ ಉತ್ತರ ಕರ್ನಾಟಕ ಚಂದ್ರರಾಜ್ ಪಾಟೀಲ್ ಎಲ್ಲರೂ ನಾವು ಆಯ್ತು. ಮಾತಾಡ್ತಾ ಅಭಿವೃದ್ಧಿಗೆ ಕಡೆಗಣಿಸ್ತಾ ಇದೀವಿ. ಇಲ್ಲಿಂದ ಸಾಕಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿ ಆಗ್ತಾರೆ. ಆಯ್ತು, ಮತ್ತೆ ಹೇಳಿದ್ದಾನೆ ಬೇರೆ ಉತ್ತರ ಮಾತಾಡಬೇಡ. ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ವಿಶೇಷವಾಗಿ ಒಂದು ಗುಲ್ಬರ್ಗದಲ್ಲಿ ಒಂದು ಪ್ರಾದೇಶಿಕ ಕಚೇರಿ ಓಕೆ. ಸ್ಟಾರ್ಟ್ ಮಾಡಬೇಕು. ಅದನ್ನ ಕೇಳಿ. ಜನರು ಗುಲ್ಬರ್ಗಕ್ಕೆ ಹೋಗ್ಬೇಕು. ಬೆಂಗಳೂರು ಹೋಲಿಕೆನ ಗುಲ್ಬರ್ಗಕ್ಕೆ ತಮ್ಮ ಆಹ್ವಾನ ಸ್ವೀಕಾರ ಮಾಡಿದ್ರೆ ಎಲ್ಲ ಅಪ್ರೂವಲ್ಸ್ ಗುಲ್ಬರ್ಗ ಕೊಟ್ರೆ ಸಾಕಷ್ಟು ದುಡ್ಡು ಕೂಡ ಜನರು ಉಳಿತದೆ. ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಡಿಸ್ಕಷನ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಾನ್ಯ ಅಧ್ಯಕ್ಷ ಚಂದ್ರರಾಜ್ ನಮ್ಮ ಎಲ್ಲ ಪಾಟೀಲ್. ಪಕ್ಷದ ಮುಖಂಡ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.